ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರಮಾಧವ ತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ತಥಾ ಸಮಗ್ರ ಗುರುಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದಮಾತ್ರೇಣ ಸ್ವಭಕ್ತಾಶೇಷ ಸಂಶಯಚ್ಛೇತ್ರೂಣಾಂ. ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಈ ಪಂಕ್ತಿಯ ವಿಶೇಷ ವಿವರಣೆಯನ್ನು ಹೇಳಿಕೊಳ್ತಾ ವಾಯುದೇವರ ಅವತಾರವಾದಂತಹ ಜಗದ್ಗುರುಗಳಾದ ಮಧ್ವಾಚಾರ್ಯರ ಲಕ್ಷಣಗಳನ್ನು ಹೇಳಿಕೊಳ್ತಾ, ಮಧ್ವಾಚಾರ್ಯರು 32 ಲಕ್ಷಣಗಳನ್ನು ಉಳ್ಳವರಾಗಿದ್ದಾರೆ. ಸಂಶಯರಹಿತವಾದ ಜ್ಞಾನವುಳ್ಳವರಾಗಿದ್ದಾರೆ. ಶಿಷ್ಯರ ಸಂಶಯಗಳನ್ನು ಪರಿಹರಿಸುವಂಥವರಾಗಿದ್ದಾರೆ. ಯಾರು ನಿಸ್ಸಂಶಯರಾಗಿ ಶಿಷ್ಯರ ಸಂಶಯಗಳನ್ನು ಪರಿಹರಿಸುವವರೋ ಅವರನ್ನು ಗುರುಗಳು ಎಂದು ಜ್ಞಾನಿಗಳು ಹೇಳ್ತಾರೆ ಅಂತ ನಾವು ಹೇಳಿಕೊಂಡಿದ್ದೇವೆ. ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ಅಂದರೆ 32 ಲಕ್ಷಣಗಳು ಉಳ್ಳವರು ವಾಯುದೇವರು ಅಂತ ನಾವು ಹೇಳ್ತಾ, ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತೋ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ ಅಂತ ಹೇಳಿದ್ದಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ನಖಶಿಖ ಪರ್ಯಂತ ಎತ್ತರ 96 ಅಂಗುಲ ಇರಬೇಕು. ಸುತ್ತಳತೆ 48 ಅಂಗುಲ ಇಲ್ಲ 7 ಅಡಿ ಅಥವಾ 4 ಮೊಳ ಇರಬೇಕು. ಸಂಶಯ ಇರಬಾರದು. ಇನ್ನೊಬ್ಬರ ಸಂಶಯಗಳನ್ನು ಪರಿಹರಿಸುವವರಾಗಿರಬೇಕು. ಈ ಲಕ್ಷಣಗಳು ಉಳ್ಳವರು ಬ್ರಹ್ಮದೇವರು. ಆದ ಕಾರಣ ಬ್ರಹ್ಮದೇವರು ಸರ್ವದಾ ಎಲ್ಲರಿಗೂ ಗುರುಗಳಾಗಿದ್ದಾರೆ ಅಂತ ಹೇಳ್ತಾ, ಆ 32 ಲಕ್ಷಣಗಳು ಯಾವುದು ಅಂತ ನಮಗೆ ಹೇಳ್ತಾ ಇದ್ದಾರೆ. ಆ 32 ಲಕ್ಷಣಗಳು ಯಾವುದು ಅಂತ ಲಕ್ಷಣಶಾಸ್ತ್ರ ಹೇಳುತ್ತೆ. ಪಂಚ ದೀರ್ಘ, ಪಂಚ ಸೂಕ್ಷ್ಮ, ಸಪ್ತ ರಕ್ತ, ಷಡುನ್ನತಃ, ತ್ರಿಪೃಥು, ತ್ರಿಷು ಗಂಭೀರೋ ದ್ವಾತ್ರಿಂಶಲ್ಲಕ್ಷಣಸ್ತ್ವಿತಿ ಅಂತ ಹೇಳ್ತಾರೆ. ಭುಜ, ನೇತ್ರ, ಹನು, ಜಾನು ಮತ್ತು ನಖ ಇವು 5 ದೀರ್ಘವಾಗಿರಬೇಕು. ತ್ವಕು, ಕೇಶ, ಅಂಗುಳಿ ಬೆರಳುಗಳು, ದಂತ, ಅಂಗುಳಿ ಪರ್ವ ಗೆಣ್ಣುಗಳ ಮಧ್ಯಭಾಗಗಳು ಇವು 5 ಸೂಕ್ಷ್ಮವಾಗಿರಬೇಕು. ಅಂಗೈ, ಅಂಗಾಲು, ನೇತ್ರಾಂಶ ಕಣ್ಣು ಕುಡಿ, ಕಣ್ಣಿನ ತುದಿ, ತಾಲು ಬಾಯಿಯೊಳಗಿನ ಮೇಲಿನ ಭಾಗ, ಜಿಹ್ವೆ ನಾಲಿಗೆ, ಅಧರೋಷ್ಟ ಅಂದರೆ ಕೆಳಗಿನ ತುಟಿ, ನಖ ಕೈವುಗುರು ಇವು 7 ಕೆಂಪಾಗಿರಬೇಕು. ವಕ್ಷಸ್ಥಲ ಎದೆ, ಕುಕ್ಷಿ ಹೊಟ್ಟೆ, ಅಲಕ ಅಂದರೆ ಹಣೆ, ಸ್ಕಂದ ಹೆಗಲು, ಕರ ಮುಂಗೈ ಮೇಲ್ಭಾಗ, ವಕ್ತ್ರ ಮುಖ ಇವು 6 ಉನ್ನತವಾಗಿರಬೇಕು. ಅಂದರೆ ತುಂಬಿಕೊಂಡು ಎತ್ತರವಾಗಿರಬೇಕು. ಲಲಾಟ, ಕಟಿ, ಸೊಂಟ, ವಕ್ಷ
ವಕ್ಷಸ್ಥಲ ಇವು ಮೂರು ವಿಸ್ತಾರವಾಗಿ ಅಗಲವಾಗಿರಬೇಕು. ಜಂಘ ಮೊಣಕಾಲು ಚಿಪ್ಪು, ಗ್ರೀವ ಕಂಠ, ಮೇಹನ ಶಿಷ್ಣ ಇವು ಮೂರು ಹ್ರಸ್ವವಾಗಿ ಚಿಕ್ಕದಾಗಿರಬೇಕು. ಸತ್ವ ಅಂದರೆ ಸ್ವರ, ನಾಭಿ, ಸ್ವಭಾವ ಇವು ಗಂಭೀರವಾಗಿರಬೇಕು. ಈ 32 ಲಕ್ಷಣಗಳು ಇರುವವರು ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಶ್ರೀಮದಾನಂದ ತೀರ್ಥರು. ಈ 32 ಲಕ್ಷಣಗಳು ಋಜುಗಣಸ್ಥರಿಗೂ ಮಾತ್ರ ಇರುತ್ತೆ, ಅವರಿಗೆ ಬಿಟ್ಟು ಬೇರೆಯವರಿಗೆ ಇರುವುದಿಲ್ಲ. ಈ 32 ಲಕ್ಷಣಗಳು ಬ್ರಹ್ಮ ವಾಯುಗಳಲ್ಲಿ ಇದ್ದು ಇವರು ಸಕಲ ದೇವತೆಗಳಿಗೂ ಮುಖ್ಯ ಗುರುಗಳಾಗಿದ್ದಾರೆ ಬ್ರಹ್ಮ ವಾಯುಗಳು. ಇನ್ನು ಬ್ರಹ್ಮವಾಯುಗಳ ಈ 32 ಲಕ್ಷಣಗಳು ಸಮಗ್ರ ಗುರು ಲಕ್ಷಣೋಪೇತಾನಂ. ಇದು ಒಬ್ಬ ಜಗದ್ಗುರುಗಳು ಎಂದು ಕರೆಯಲ್ಪಡಬೇಕಾಗಿದ್ದರೆ ಈ ಎಲ್ಲ ಲಕ್ಷಣಗಳು ಯಾರಲ್ಲಿರುತ್ತೋ ಅವರು ಜಗದ್ಗುರುಗಳು ಎಂದು ಕರೆಯಲ್ಪಡ್ತಾರೆ. ವಾಯು ಬ್ರಹ್ಮರಲ್ಲಿ ಈ 32 ಲಕ್ಷಣಗಳು ಸಮಗ್ರವಾಗಿ ಇರುವುದರಿಂದ ಅವರು ವಾಯುದೇವರು ಜಗದ್ಗುರುಗಳಾಗಿ ಹೇಳ್ತಾ ಇದ್ದಾರೆ. ಈ 32 ಲಕ್ಷಣಗಳು ಇವರಲ್ಲದೆ ಅಪ್ರಾಕೃತನಾದ ಚಿದಾನಂದಮಯನಾದಂತಹ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಸರ್ವ ಲಕ್ಷಣಗಳು ಭಗವಂತನಲ್ಲಿ ಪೂರ್ಣವಾಗಿ ಇರುವುದೇ ಅಲ್ಲದೆ ಅತ್ಯಂತ ಸೂಕ್ಷ್ಮವಾಗಿ ಅಪರಿಮಿತವಾಗಿ ಇರುವುದೇ ಇರುತ್ತೆ. ಅದೇ ಸತ್ತತ್ವರತ್ನಮಾಲಾ ಗ್ರಂಥ ಹೀಗೆ ಹೇಳುತ್ತೆ, ನ ಕೇವಲಂ ಭಗವತೋ 32 ಲಕ್ಷಣಾನ್ಯೇವ ಅಪಿತು ಅತಿ ವಿಲಕ್ಷಣಾನ್ಯನಂತಾನಿ ಲಕ್ಷಣಾನಿ ಸಂತಿ. ಅಂದರೆ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಜಗದೊಡೆಯನಾದ ಅಪ್ರಾಕೃತನಾದ ನಾರಾಯಣನಲ್ಲಿ ಈ 32 ಲಕ್ಷಣಗಳು ಮಾತ್ರ ಅಲ್ಲ, ಅಚಿಂತ್ಯವಾಗಿ ಅನಂತ ಸಲ್ಲಕ್ಷಣಗಳು ವಿಲಕ್ಷಣವಾಗಿ ಪೂರ್ಣವಾಗಿ ಇರುತ್ತೆ. ಯಾಕೆ ಅಂತ ಹೇಳಿದರೆ ಭಗವಂತನ ವಿಭಾಗವೇ ಬೇರೆ. ಭಗವಂತ ಅಪ್ರಾಕೃತ ಸ್ವತಂತ್ರ. ಆದ ಕಾರಣ ಭಗವಂತನ ಜೊತೆಗೆ ಯಾರನ್ನೂ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. ಭಗವಂತ ಆದ ನಂತರ ಅವಿಭಕ್ತ ಕುಟುಂಬಿನಿಯಾದ ಲಕ್ಷ್ಮೀದೇವಿ ಆದ ನಂತರ ಅಕ್ಷರತತ್ವಳಾದ ಲಕ್ಷ್ಮೀದೇವಿ ಆದ ನಂತರ ಬ್ರಹ್ಮವಾಯುಗಳು ಈ 32 ಲಕ್ಷಣಗಳು ಉಳ್ಳವರಾಗಿದ್ದಾರೆ. ಪರಶುಕ್ಲತ್ರಯಕ್ಕೆ ಸೇರಿದ ಬ್ರಹ್ಮವಾಯು ಮತ್ತು ಸರಸ್ವತಿ ಭಾರತೀಯರು ಉಳಿದು ಅವರಕ್ಕಿಂತ ಕೆಳಗಿನವರಾದಂತಹ ರುದ್ರಾದಿ ದೇವತೆಗಳಲ್ಲಿ 32 ಲಕ್ಷಣಗಳು ಇರುವುದಿಲ್ಲ, ಅದರಲ್ಲಿ ಕೆಲವು ಲಕ್ಷಣಗಳು ಇರುವುದಿಲ್ಲ. ತಾರತಮ್ಯಾನುಸಾರ ತಾರತಮ್ಯ ಕಳಕ್ಕೆ ಬರ್ತಾ ಬರ್ತಾ ಕೆಲವು ಲಕ್ಷಣಗಳು ಕಡಿಮೆ ಆಗುತ್ತೆ. ಹಾಗೆ ತದ್ವಿರುದ್ಧವಾಗಿ 32 ದುರ್ಲಕ್ಷಣಗಳಿಂದ ಕೂಡಿಕೊಂಡು ಜೀವಾಧಮನಾದಂತಹ ಕಲಿಯಲ್ಲಿ 32 ದುರ್ಲಕ್ಷಣಗಳಿರುತ್ತೆ. ಆಮೇಲೆ ಅವನಿಂದ ತಾರತಮ್ಯದಲ್ಲಿ ಕಡಿಮೆ ಆಗ್ತಾ ಆಗ್ತಾ ದುರ್ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ ದುಷ್ಟ ಜೀವರಲ್ಲಿ, ತಾಮಸ ಜೀವರಲ್ಲಿ. ಈ ಲಕ್ಷಣಗಳ ಸರ್ಲಕ್ಷಣ ದುರ್ಲಕ್ಷಣಗಳ ಈ ಲಕ್ಷಣಗಳು ಏನಿದೆ ಈ ವಿಷಯಗಳನ್ನು ನಾವು ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ವಿಸ್ತಾರವಾಗಿ ನೋಡಬಹುದು, ನೋಡಿ ಅದರಿಂದ ತಿಳಿದುಕೊಳ್ಳಬಹುದು. ಈ ರೀತಿಯಾಗಿ 32 ಲಕ್ಷಣೋಪೇತಾನಾಂ ಸಮಗ್ರ ಗುರು ಲಕ್ಷಣೋಪೇತಾನಾಂ ಅಸಂಶಯಾನಾಂ. ಜಗದ್ಗುರುಗಳು ಎಂದು ಕರೆಯಲ್ಪಡಬೇಕಾಗಿದ್ದರೆ 32 ಲಕ್ಷಣಗಳಿರಬೇಕು, ಸಮಗ್ರ ಗುರು ಲಕ್ಷಣಗಳುಳ್ಳವರಾಗಿರಬೇಕು, ಸಂಶಯರಹಿತರಾಗಿರಬೇಕು. ಇನ್ನು ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಕ್ಷೇತ್ರೂಣಾಂ. ಪ್ರಸಾದ ಮಾತ್ರದಿಂದ, ಅನುಗ್ರಹ ಮಾತ್ರದಿಂದ ತಮ್ಮ ಭಕ್ತರ ಎಲ್ಲ ಸಂಶಯಗಳನ್ನು ಪರಿಹರಿಸುವವರಾಗುತ್ತಾರೆ ಆನಂದ ತೀರ್ಥರು. ಇಲ್ಲಿ ಪ್ರಸಾದ ಮಾತ್ರೇಣ, ಆ ಮಾತ್ರ ಎಂಬುವ ಶಬ್ದವು ವಿಶೇಷ ಅರ್ಥವನ್ನು ಹೇಳುತ್ತೆ.
ಕೇವಲ ಗುರುಪ್ರಸಾದದಿಂದ ಶಿಷ್ಯರ ಸರ್ವ ಸಂಶಯಗಳ ಪರಿಹಾರವು ದೊರೆಯುತ್ತದೆ ಅಂತ ಹೇಳುವುದಲ್ಲ. ಶಾಸ್ತ್ರ ಶ್ರವಣ ಮನನ ಎಲ್ಲ ಪರಿಕರಗಳು ಇದೆ, ಶಾಸ್ತ್ರ ಗ್ರಂಥಗಳಿದೆ, ಕೇಳಿದ್ದೇವೆ, ಅದರಲ್ಲಿ ಮನನ ಮಾಡ್ತಾ ಇದ್ದೇವೆ ಮನಸ್ಸಿನಲ್ಲಿ. ಇಷ್ಟಿದ್ದರೂ ಕೂಡ ನಮಗೆ ನಿಶ್ಚಯವಾದ ಜ್ಞಾನ ಸಿಗುವುದಿಲ್ಲ. ಪುಸ್ತಕಗಳಿದೆ, ಓದಿದ್ದೇವೆ, ನಮ್ಮ ಬುದ್ಧಿಯಲ್ಲಿ ಜ್ಞಾನ ತುಂಬಿದೆ, ಎಲ್ಲವೂ ಇದೆ, ಮನನವೂ ಮಾಡಿದ್ದೇವೆ. ಆದರೂ ಕೂಡ ನಿಶ್ಚಯ ಜ್ಞಾನ ಯಾವುದರಿಂದ ಸಿಗತ್ತೆ ಅಂತ ಹೇಳಿದರೆ ಗುರುಪ್ರಸಾದ ಮಾತ್ರೇಣ, ಗುರುಗಳ ಅನುಗ್ರಹದಿಂದ ಮಾತ್ರ. ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಜ್ಞಾನ ಗುರುಪ್ರಸಾದದಿಂದ ಮಾತ್ರ ದೊರೆಯುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಮಾಣ ಹೇಳುತ್ತೆ, ಗುರುಪ್ರಸಾದೋ ಬಲವಾನ್ನ ತಸ್ಮಾತ್ ಬಲವತ್ತರಃ. ಗುರುಪ್ರಸಾದ, ಇಲ್ಲಿ ಪ್ರಸಾದ ಅಂತ ಹೇಳಿದರೆ ನಮಗೆ ತಿರುಪತಿ ಲಡ್ಡು ಅಂತನೋ ಅಥವಾ ಸತ್ಯನಾರಾಯಣ ವ್ರತದ ಪ್ರಸಾದವೋ ಅಂತಲ್ಲ. ಇಲ್ಲಿ ಪ್ರಸಾದ ಅಂತ ಯಾಕೆ ಕರಿತಾ ಇದ್ದೇವೆ ಅಂತ ಹೇಳಿದರೆ, ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಅವನ ಅನುಗ್ರಹ ನಮಗೆ ಆಯಿತು ಅಂತ ತಿಳಿದುಕೊಳ್ಳುವುದು ಹೇಗೆ? ಅನುಗ್ರಹ ಎಂಬುದು ಕಣ್ಣಿಗೆ ಕಾಣುವಂತಹದ್ದಲ್ಲ. ಆ ತಿರುಪತಿ ಲಡ್ಡು ಪ್ರಸಾದ, ಅವನ ಅನುಗ್ರಹ ರೂಪ ಯಾವುದು ಅಂದರೆ ಪ್ರಸಾದ. ಆ ಭಗವಂತನಿಗೆ ಆ ಲಡ್ಡನ್ನು ನೈವೇದ್ಯ ಮಾಡಿದಾಗ ಅವನು ತನ್ನ ಕೃಪಾದೃಷ್ಟಿಯನ್ನು ಆ ಲಡ್ಡಿನ ಮೇಲೆ ಬೀರಿದಾಗ ಅವನ ಅನುಗ್ರಹ ಅದರಲ್ಲಿದೆ. ಅಂದರೆ ತಿರುಪತಿ ಶ್ರೀನಿವಾಸನ ಕಣ್ಣಿಗೆ ಕಾಣದೇ ಇರುವಂತಹ ಅನುಗ್ರಹ ಎಂಬುವುದು ಆ ಲಡ್ಡಿನ ರೂಪದಲ್ಲಿ ನಮಗೆ ಬರ್ತಾ ಇದೆ. ಆದ ಕಾರಣ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರಸಾದ ಅಂದರೆ ಒಂದು ಭೌತಿಕವಾದ ವಸ್ತುವು ಅಂತಲ್ಲ, ಹರಿವಾಯು ಗುರುಗಳ ಅನುಗ್ರಹ. ಆ ಹರಿವಾಯು ಗುರುಗಳ ಅನುಗ್ರಹದಿಂದ ಮಾತ್ರ ನಮಗೆ ಸಾಧ್ಯ. ಇಲ್ಲಿ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಃ. ಗುರುಗಳ ಅನುಗ್ರಹಕ್ಕಿಂತ ಬಲವತ್ತರವಾದದ್ದು ಇನ್ನು ಯಾವುದೂ ಇಲ್ಲ. ಆದ ಕಾರಣವೇ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾದಾಗ ಮಾತ್ರ ಮುಕ್ತಿ ದೊರಕುತ್ತೆ. ಮುಕ್ತಿ ದೊರಕಬೇಕು ಅಂತೇಳಿದರೆ ಭಗವಂತನ ಜ್ಞಾನ ಬೇಕು. ಭಗವಂತನ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ. ಆ ಭಗವಂತನ ಜ್ಞಾನ ಅಪರೋಕ್ಷ ಜ್ಞಾನ ಬರಬೇಕಾಗಿದ್ದರೆ ಗುರುಗಳ ಅನುಗ್ರಹ ಬೇಕು. ಆದ ಕಾರಣ ಗುರುಗಳ ಅನುಗ್ರಹಕ್ಕಿಂತ ಬಲವತ್ತರವಾದದ್ದು ಇನ್ನು ಯಾವುದೂ ಇಲ್ಲ. ಇದೇ ವಿಷಯವನ್ನು ಓಂ ಲಿಂಗಭೂಯಸ್ತ್ವಾ ತದ್ಧಿ ಬಲೀಯಸ್ತದಪಿ ಓಂ ಎಂಬ ಬ್ರಹ್ಮಸೂತ್ರವು ಹೇಳುತ್ತೆ. ಈ ಸೂತ್ರಾರ್ಥ ಏನು ಅಂತ ಹೇಳಿದರೆ, ಗುರುಪ್ರಸಾದವೇ ಬ್ರಹ್ಮಜ್ಞಾನ ಪ್ರಾಪ್ತಿ ವಿಷಯದಲ್ಲಿ ಪ್ರಬಲವಾದದ್ದು, ಪ್ರಬಲ ಕಾರಣವಾದದ್ದು. ನಮಗೆ ಈ ಗುರುಪ್ರಸಾದವಿಲ್ಲದೆ ನಮಗೆ ಯಾವುದು ಭಗವಂತನ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಆದರೆ ನಾವು ಶ್ರವಣಾದಿಗಳನ್ನು ಮಾಡಲೇಬೇಕು. ಶ್ರವಣ ಮನನ ಇವೆಲ್ಲವೂ ಮಾಡಬೇಕು. ಇವೆಲ್ಲವೂ ಮಾಡಿದರೂ ಕೂಡ ಭಗವಂತನ ಅಂದರೆ ಗುರುಗಳ ಅನುಗ್ರಹ ಇಲ್ಲದೇ ಇದ್ದರೆ ಭಗವಂತನ ಜ್ಞಾನ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಅದೇ ವಿಷಯವನ್ನೇ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ. ಈ ಓಂ ಲಿಂಗಭೂಯಸ್ತ್ವ ತದ್ಧಿ ಬಲೀಯಸ್ತದಪಿ ಓಂ ಎಂಬ ಸೂತ್ರ ಕೂಡ ಅದೇ ವಿಷಯವನ್ನೇ ಹೇಳ್ತಾ ಇದೆ. ಈ ಅಧಿಕರಣದ ಸಾರವನ್ನು ಶ್ರೀ ವಾದಿರಾಜ ತೀರ್ಥರು ಅಧಿಕರಣ ನಾಮಾವಳಿಯಲ್ಲಿ ಈ ರೀತಿ ಹೇಳ್ತಾರೆ. ಬಲೀಯಸ್ತಮ ಗುರುಪ್ರಸಾದ ರೂಪೇತಿ ಕರ್ತವ್ಯತಾಯುಕ್ತ ಶ್ರವಣಾದ್ಯುಪಾಸ ಗೋಚರಾಯ ನಮಃ ಎಂದು ಅಧಿಕರಣ ನಾಮಾವಳಿಯಲ್ಲಿ ಆ ಅಧಿಕರಣದ ಸಾರವನ್ನು ಹೇಳ್ತಾ, ಒಟ್ಟಾರೆ ಈ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ತಥಾ ಸಮಗ್ರ ಗುರುಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯಚ್ಛೇತॄಣ ಎಂಬುವ ಈ ಪಂಕ್ತಿ ಭಾಗದ ಒಂದು ಸಾರವೇನು ಅಂತ ಹೇಳಿದರೆ, ಜಗದ್ಗುರುಗಳಾದವರಿಗೆ 32 ಲಕ್ಷಣಗಳಿರುತ್ತೆ. ಸಮಗ್ರ ಗುರುಗಳಿಗಿರಬೇಕಾದಂತಹ ಎಲ್ಲ ಲಕ್ಷಣಗಳು ಉಳ್ಳವರಾಗಿರ್ತಾರೆ. ಸಂಶಯರಹಿತರಾಗಿರ್ತಾರೆ.
ಅವರ ಪ್ರಸಾದ ಮಾತ್ರದಿಂದ ಅವರ ಭಕ್ತರ ಸಕಲ ಸಂಶಯಗಳನ್ನು ಪರಿಹರಿಸುವವರಾಗಿರುತ್ತಾರೆ. ಅಂಥವರು ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಶ್ರೀಮದ್ ಆನಂದ ತೀರ್ಥರು, ಮಧ್ವಾಚಾರ್ಯರು ಅಂತ ಹೇಳಿ ಇಂದಿಗೆ ಈ ಪಂಕ್ತಿ ಭಾಗದ ವಿಶೇಷ ವಿವರಣವನ್ನು ಮುಗಿಸಿ, ನಾಳೆ ಪ್ರಣವಾದ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾನಾಂ ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನಾಂ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಎಂಬುವ ವಿಷಯವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.